ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪರರಿಗೆ ಉಪಕಾರ ಮಾಡುವ ಮನೋಭಾವ ನಮ್ಮದಾಗಬೇಕು. ಒಳಿತು ಮಾಡುವ ಗುಣ ನಮ್ಮಲ್ಲಿ ಇದ್ದಾಗ ಪುಣ್ಯದ ಫಲ ಲಭಿಸಲು ಸಾಧ್ಯ ಎಂದು ಗುಳೇದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿ ಅವರು ದಮ್ಮೂರ ಶ್ರೀ ಭೀಮಾಂಬಿಕಾ ದೇವಿ ಶಿವಾನುಭವ ಸೇವಾ ಸಮಿತಿ ದಮ್ಮೂರ ಗ್ರಾಮದಲ್ಲಿ ಜರುಗಿದ 378ನೇ ಶಿವಾನುಭವ ಗೋಷ್ಠಿಯಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಹೆಗಲ ಮೇಲೆ ಕುಂದಿರಿಸ್ಕೊಂಡಾಳ ಅವ್ರು ನನ್ನೂರೇ ಹಜಾರ ಮತ್ತು ಹಿಂದೂ ಅಂತೇಳು ಮುಂದೆ ಅಂತೇಳಿ ಅವು ಯಾವ ಅವು ನನ್ನೂರೇ ಹಜಾರ ಇಷ್ಟು ನಿನ್ನೂ ನನ್ ಕೇಳಿದ ಆ ಕೇಳಿದ್ರು ಈಗ ಎಷ್ಟು ಅಷ್ಟು ಮನೆ ಬಿಟ್ಟು ಬಂದಿರಲ್ಲ ಈಗ ಎಷ್ಟು ಅಷ್ಟು ಮನೆಗೆ ಬಿಟ್ಟು ಬಂದಿರಲ್ಲ. ನಾವು ಸಣ್ಣದಿಂದ ಒಂದು ಹಾಡು ಕೇಳಿದ್ವಲ್ಲ, ಭಾರತ ದೇಶಕ್ಕೆ ಜನಸಂಖ್ಯೆ ಹೆಚ್ಚಾಗಿ ಜೀವನ ಸಾಗಿದ ಘಟಾನುಘಟಿ, ಮೂರರ ಮೇಲೆ ಮಕ್ಕಳಾದರೆ ಮಣಿಯಲ್ಲಿ ಒಂದು ಘಟಾನುಘಟಿ ಅನ್ನೋ ಶಬ್ದ ಇರ್ತದ. ಹಾಗಾದ್ರೆ ಅಲ್ಲವನ್ನು ಕೂಡ ಬರೀತಾನೆ, 33 ಕೋಟಿ ಮಾನವರೆಲ್ಲ ತುತ್ತಿನ ಚೀಲವ, ಕೆಳಗಿಂದ ಏನಿದ್ರೆ ತುತ್ತಿನ ಚೀಲ ಅಂತದ. ಚೀಲ ಗೊತ್ತಲ್ಲ ರೈತರು ನೀವೆಲ್ಲ, ಮನೆಯಾಗಿನ ಜೋಳದ ಚೀಲ ಆ ಕಡೆ ಈ ಕಡೆ ಸೇರಿಸಿ ಏನ್ ಮಾಡ್ತಾರೆ ನೀವು, ಜೋಳ ಚೀಲ ಹಾಕ್ತಾರೆ. ಎರಡದ್ದು ಒಣ ಮೆಣಸಿನ್ಕಾಯಿ ಚೀಲ, ಆಮೇಲೆ ದೊಡ್ಡ ಚೀಲ ಇತ್ತಲ್ಲ, ಆ ಕಡೆ ಈ ಕಡೆ ಸೇರಿಸಿ ಮ್ಯಾಲ 4 ಕಡೆ ಕಟ್ಟಿ ಅದ್ರಾಗ ಹಿಡಿತಾರ. ಒಬ್ಬತ್ತೊಂದು ಕೌದ್ಯಾಗೋ ಜವಕಾಳ ತಂದು ಸುರಿತಾರ, ಕಚ ಪಚ ತುಳಿತಾರ. ಒಟ್ಟು ಚೀಲ ಇರ್ತದ. ಯಾವ ಚೀಲ ಅದು? ಹತ್ತಿ ಚೀಲ, ಹತ್ತಿ ಹಂಗೆ ಅಂತ ಕರಿತೀವಲ್ಲ, ಇದಕ್ಕೂ ಕೂಡ ಒಂದು ಚೀಲ ಅಂತ ಕರೆದ. ಏನೋ ತುತ್ತಿನ ಚೀಲವ, ಒತ್ತಿ ಒತ್ತಿ ತುಂಬುವದಲ್ಲದೆ. ಪ್ರಶ್ನೆ ಬಹಳ ಚಂದ ಐತದ ಅಲ್ಲವ. ಈ ಚೀಲಕ್ಕ ಏನ್ ಹಾಕ್ಬೇಕು ಅದನ್ನ ಹಾಕ್ಬೇಕು. ಎಷ್ಟು ಹಾಕ್ಬೇಕು ಅಷ್ಟ ಹಾಕ್ಬೇಕು. ಒಂದೂರಾಗ ಒಬ್ಬ ಡಾಕ್ಟರ್ ಇರ್ತಲ್ಲ, ಡಾಕ್ಟರ್ನ ಶ್ರೀಮಂತ ಆಗಿರ್ತಾರಲ್ಲ, ಈ ಜಗತ್ತಿನೊಳಗೆ 3 ಜನ ಶ್ರೀಮಂತ ಆದವರು. ಒಂದೇದು ಡಾಕ್ಟರ್, ಎರಡನೇದು ರಾಜಕಾರಣಿ, ಮೂರನೇದು ವಕೀಲ. ರೈತ ಶ್ರೀಮಂತ ಆಗಿಲ್ಲ ಅಂತ ಜಗತ್ತಿನಾಗ. ಯಾಕೆ ಅಂತಂದ್ರೆ ಬಳಸೋದು ಗೊತ್ತಿಲ್ಲ ಅವನಿಗೆ, ದುಡಿದಾಟ ಗೊತ್ತು ರೈತನಿಗೆ. ಆ ಬಹಳ ಚೆನ್ನಾಗಿ ಹೇಳ್ತಾನೆ. ಊರಾಗ ಒಬ್ಬ ಡಾಕ್ಟರ್ ಇದ್ದೆ, ಅವನಿಗೊಂದು 12 ವರ್ಷದ ಗಂಡು ಮಗು ಆದಂತ. ಎಷ್ಟು ವರ್ಷಕ್ಕೆ? ಇಡೀ ಭೀಮಮ್ಮನ ಪುರಾಣದ 2 ಸಲ ಗಂಡ ಪುರಾಣ ಹೇಳಿದಲ್ಲ, ಮಕ್ಕಳ ಆಗೋದ್ರೆ ಮಕ್ಕಳು ಹಲವಾರು ಪವಾಡಗಳು ಒಳಗೆ. ಎಲ್ಲೇ? ಭೀಮಮ್ಮನ ಪುರಾಣದ. ಭೀಮಮ್ಮ ಮಠದೊಳಗೆ ಕುಂತಾಗ ಗಜೇಂದ್ರಗಢದಿಂದ ಪತ್ತಾರಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾನೆ. ಲಗ್ನಾಗಿ 15 ವರ್ಷ ನಮ್ಮ ಬಟ್ಟೆ ಮಕ್ಕಳಾಗಿಲ್ಲ, ಮಕ್ಕಳು ಕೂಡ ಆಶೀರ್ವಾದ ಮಾಡಂದಾಗ ಭೀಮಮ್ಮ ತಾಯಿ ಕೈ ಒಳಗ ಚರಕ ಇರ್ತಲ್ಲ. ನಾವು ಜಗತ್ತಿನೊಳಗೆ 2 ಚರಕ ಮಾತ್ರ ನೋಡ್ತೀವಿ ನಾವು. ಒಂದನೇದು ಮಹಾತ್ಮ ಗಾಂಧೀಜಿ ಕೈ ಒಳಗ, ಎರಡನೇದ ಬಿಟ್ಟು ಇಡೀ ಭೀಮಮ್ಮನ ಕೈ ಒಳಗ. ಹಾಗಾದ್ರೆ ಜಗತ್ತಿನೊಳಗೆ ಪ್ರತಿಯೊಬ್ಬರು ಕೂಡ ತುಳಿದು ಉಣ್ಬೇಕನ್ನು ತೋರಿಸೋದೇ ಭೀಮಮ್ಮನ ಕೈಯಾಗಿ ಚರಕಲ್ಲ. ನಾವೆಲ್ಲ 4 ತರ ವಿಚಾರ ಮಾಡ್ತೀವಲ್ಲ, ಆರೇ ತುಂಡಾವ, ಹಳಸಿ ತುಂಡಾವ, ಬಿಸಿ ತುಂಡಾವ. ಆರೇ ತುಂಡಾವ ಅಂದ್ರೆ ಯಾರಂದ್ರೆ ನಮ್ಮ ಅಪ್ಪ ನಮ್ಮವ್ವ ಆಸ್ತಿ ಒಳಗೆ ನಾವೇನು ಉಣ್ಣಾಕತ್ತೀವಲ್ಲ, ಇದನ್ನ ಆರೇ ತುಂಡಂಗ ಅಂತೇವೆ. ಆಮೇಲೆ ಹಳಸಿ ದುಡ್ಡನ್ನು ಹೆಂಗ್ರಿ ಹೇಳ್ತಾರೆ, ನಾವು ದುಡಿಯಂಗಿಲ್ಲ, ದುಃಖ ಪಡೆಯಂಗಿಲ್ಲ. ನಮ್ಮ ಹೆಣ್ಮಕ್ಳೇನ ದುಡಿದ್ರು ನಾವೇನು ತಿಂದು ಮನೆ ಬಿದ್ದೀವಲ್ಲ, ಅದು ಹಳಸಿ ತಿಂದಂಗ ಅಂತ. ಆಮೇಲೆ ಬಿಸಿ ದುಡ್ಡಂತಂದ್ರೆ ಹೆಂಗ್ರಿ ಹೇಳ್ತಾರೆ, ನಾನು ಈ ಮನೆಗೆ ಮಗ ಆಗಿ ನನ್ನ ವ್ಯಕ್ತಿ ಅಂತ ಭೂಮಿ ಹಿಡಿದ್ರು, ನಾ ಸ್ವತಃ ಮನೆ ಕಟ್ಟಿ ಅದ್ರಾಗ ಬದುಕ್ತೀವಲ್ಲ, ಅದು ನಿಜವಾಗ್ಲೂ ಬಿಸಿ ದುಡ್ಡ. ಹಾಗಾದ್ರೆ ಭೀಮಮ್ಮನ ಕಾಯಕ ಏನಂತ
ಯಾವ್ದಪ್ಪ ಅಂತಂದ್ರೆ ರಾಟಿ ಅಣ್ಣ ನೋಡ್ರಿ, ಜಗತ್ತಿನೊಳಗೆ ಎಡೆ ಕಣ್ಣಂತವ್ರು ರಾಟಿ ಒಂದು ಮೇಟಿ. ರಾಟಿ ನಮ್ಮ ಮರ್ಯಾದೆಯನ್ನು ಮುಚ್ಚಲಿಕ್ಕೆ ಬಟ್ಟೆ ಬೇಕಾ, ಮೇಟಿ ಉಣ್ಣಾಕ ಕಾಲ ಬೇಕಾ ಅಲ್ಲ. ಹೆಂಡತಿಯನ್ನ ತಿರುಗಿಸುವಾಗ ಆ 16 ಈರಣ್ಣ ಬಂದು ಮಕ್ಕಳಾಗಿಲ್ಲ ಅಂದಾಗ ಅದಕ್ಕೆ ತಿರುಗಿಸು ಕೈಯಾಗಿ ಚರಕದ ಕೈ ಇರ್ತದ, ಅದನ್ನ ಕಿರ್ತಾರ ಭೀಮಮ್ಮ. ಕಿತ್ತು ಇದನ್ನ ತಗೋ, ಇದನ್ನ ಹೋಗಿ ಪೂಜೆ ಮಾಡ, ಮುಂದ್ ವರ್ಷ ಗಂಡು ಮಕ್ಕಳಿಗೆ ಅಂತ ಹೇಳ್ತಾರೆ ಭೀಮಮ್ಮ. ಅದನ್ನ ಕೈಯಾಗ ತಗೊಂಡು ಹೋಗಿ ಇಟ್ಟು ಪೂಜೆ ಮಾಡ್ತಾನ ಗಜೇಂದ್ರ ಬಂದಿರ್ತಕ್ಕಂಥ 16 ಈರಣ್ಣ. ಪೂಜೆ ಮಾಡಿದ ಒಳಗೆ ದೇವ್ರ ಪುಣ್ಯದಿಂದ ಒಂದು ಗಂಡು ಮಗು ಆಗ್ತೈತಿ. ಆ ಕೂಸು ಎತ್ಕೊಂಡು ಭೀಮಮ್ಮ ಹತ್ರ ಬರ್ತಾನಲ್ಲ, ನೀನು ಏನು ಮಾಡಿ ಅದು ನಮ್ಗೆ ಏನೂ ಕೊಡೋದು ಬೇಡ, ಒಂದು ಸಣ್ಣ ಪಲ್ಲಕ್ಕಿ ಮಾಡಿಕೊಡೋ ಉತ್ಸವ ನೀವು ಬಡಿಗೇರ್ಬೇಕು ಇರೋದ್ರಿಂದ ನಿನ್ನ ಹೆಸರು ಉಳಿದಂತ ಆಶೀರ್ವಾದ ಮಾಡಬೇಕು. ಈ ಭೀಮಮ್ಮನು ಕೂಡ ಇಲ್ಲಿನೂ ಕೂಡ ಡಾಕ್ಟ್ರಿಗೆ ಒಟ್ಟ ಮಕ್ಕಳಾಗಿದ್ದಿಲ್ಲಲ್ಲ, 12 ವರ್ಷದ ಗಂಡು ಮಗು ಆತ. ಎಷ್ಟು ವರ್ಷಕ್ಕೆ? 12 ವರ್ಷ. ಮೊದಲೇ ಡಾಕ್ಟರ್ ಇದ್ದಾರೆ, ಮತ್ತೆ ಎಲ್ಲರಿಗೂ ಬೇಕಾಗಿತ್ತ. ಯಾವಾಗ 12 ವರ್ಷಕ್ಕೆ ಡಾಕ್ಟರ್ ಗಂಡು ಮಗು ಆತು, ಮಗನ ಹೆಸರು ಇಡಬೇಕಲ್ಲ, ಕಾರಣ ಮಾಡಿಸಿದ. ನಿವೃತ್ತ ಉಪನ್ಯಾಸಕ ಆರ್.ಪಿ. ರಾಜೂರ, ನಿವೃತ್ತ ಶಿಕ್ಷಕ ಶರಣಪ್ಪ ಕುಪ್ಪದ ಕುಕನೂರ ಅವರು ಅತಿಥಿಯಾಗಿ ಮಾತನಾಡಿದರು. ಶ್ರೀ ಭೀಮಾಂಬಿಕಾ ದೇವಿ ಶಿವಾನುಭವ ಸೇವಾ ಸಮಿತಿ ಅಧ್ಯಕ್ಷ ಶರಣಬಸಪ್ಪ ದಾನಕೈ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹನುಮಂತಪ್ಪಜ್ಜ ಧರ್ಮರ, ಶರಣಯ್ಯ ಹಿರೇಮಠ್ ಸಾನ್ನಿಧ್ಯ ವಹಿಸಿದ್ರು. ನಿವೃತ್ತ ಶಿಕ್ಷಕ ರಾಮಣ್ಣ ಮುತ್ತಾಳ್, ಪತ್ರಕರ್ತ ಮಂಗಳೇಶ್ ಮೆತ್ತಗಲ್, ವೀರಪ್ಪ ರಾವಣಕಿ, ಮರಿಯಪ್ಪ ಮರ್ಗಪ್ಪನವರ್, ಹನುಮಪ್ಪ ರಾವಣಕಿ, ಬಸವರಾಜ್ ಕುಸಿಗಲ್, ಡಾಕ್ಟರ್ ಪ್ರಕಾಶ್ ರಾವಣಕಿ, ಶರಣಗೌಡ ದ್ಯಾಮನಗೌಡರು, ಭೀಮಣ್ಣ ಜರಕುಂಟಿ, ಬಸವರಾಜ್ ಮೇಲಸಕ್ರಿ, ಬಸವರಾಜ್ ಹಳ್ಳಿಕೇರಿ ಸೇರಿ ಭಕ್ತರು ಭಾಗವಹಿಸಿದ್ರು. ಸಂಗೀತ ಬಳಗದ ನೀಲಕಂಠಪ್ಪ ರೊಡ್ಡರ, ಯಮನೂರಪ್ಪ ಹಳ್ಳಿಕೇರಿ, ಕಳಕಪ್ಪ ಹಡಪತ್ ಸೇವೆ ಸಲ್ಲಿಸಿದ್ರು. ನಂತರ ಅನ್ನ ಪ್ರಸಾದ ಜರುಗಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.